ಇಬ್ರು ಬೆಂಗಳೂರು ಮೂಲದ ವಕೀಲರ ಬಗ್ಗೆ ನಾವು ಮಾತಾಡಿದ್ವಿ. ಅವರೊಂದು ಲೆಟರ್ ರೆಡಿ ಮಾಡ್ತಾರೆ. ಆ ಲೆಟರ್ನಲ್ಲಿ ಸಾರ್ವಜನಿಕ ಮಾಹಿತಿಗಾಗಿ ಫಾರ್ ದ ಪಬ್ಲಿಕ್ ಕನ್ಸಂಪ್ಷನ್ ಅಂತ ಮೆನ್ಷನ್ ಮಾಡಿ ಸೀರೀಸ್ ಆಫ್ ಲೆಟರ್ಸ್ ಒನ್ ಬೈ ಒನ್ ಈ ಪ್ರಕರಣದ ಆ ಸಂದರ್ಭದ ಆ ಹೀಟನ್ನು ಪಡ್ಕೊಳ್ಳೋದಕ್ಕೆ, ಜನರನ್ನು ದಂಗೆ ಎಬ್ಬಿಸೋದಕ್ಕೆ ಒಂದು ಪ್ರಯತ್ನ ನಡೆಯುತ್ತೆ. ಅದಾದ ಮೇಲೆ ಮತ್ತೊಬ್ಬರು ವಕೀಲರ ಎಂಟ್ರಿ ಆಗುತ್ತೆ. ಈ ವಕೀಲರು ಸಾಮಾನ್ಯ ವಕೀಲರಲ್ಲ. ಈ ಹೆಸರುಗಳನ್ನು ನೀವು ಹಿಂದೆನೇ ಕೇಳಿರುವಂಥ ಹೆಸರು. ಸುಪ್ರಸಿದ್ಧರು ಆಗಿದ್ದಂಥವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು KV ಧನಂಜಯ್ ಅವ್ರು ಬರೆಯುವಂಥ ಒಂದು ಪತ್ರ, ಅದು ಪತ್ರಿಕಾ ಹೇಳಿಕೆ. KV ಧನಂಜಯ್ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಕೇರಳ ಸರ್ಕಾರದಿಂದ ತನಿಖೆ ಆಗಬೇಕು ಅಂತ. ಇವರು ಕರ್ನಾಟಕದವರು, ಅಚ್ಚ ಕನ್ನಡದಲ್ಲಿ ಮಾತಾಡೋರು, ಕರ್ನಾಟಕದಲ್ಲೇ ಈ ಲಾ ಪದವಿ ಎಲ್ಲ ಪಡ್ಕೊಂಡವರು. ಅವ್ರು ಹೇಳ್ತಾರೆ, ಅಲ್ಲಿನ ಅಸೆಂಬ್ಲಿ ನಿರ್ಣಯ ನೋಡಿ, ಅಲ್ಲೇ ಕೇರಳದವರು ಇರಬಹುದು, ಶವಗಳನ್ನೆಲ್ಲ ಹುಡುಕಿದ್ರೆ ಅವ್ರ ಕಡೆ ಅವರು ಸತ್ತಿರಬಹುದು, ಹೀಗಾಗಿ ಕೇರಳ ಸರ್ಕಾರ ತನಿಖೆ ಮಾಡಬೇಕು ಅಂತ ಒಂದು ಒತ್ತಾಯವನ್ನ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಬರೀತಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು KV ಧನಂಜಯ್ ಅವ್ರು ಬರೆಯೋ ಪತ್ರ ಕೂಡ ವೈರಲ್ ಆಗುತ್ತೆ. ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. KV ಧನಂಜಯ್ ಅವರ ಲೆಟರ್ ಹೆಡ್ನಲ್ಲಿ ಆ ಪತ್ರಿಕೆಯನ್ನು ನಾವು ಗಮನಿಸ್ತಾ ಇದ್ರಿ. ಸರ್, ಕರ್ನಾಟಕದಲ್ಲಿದ್ದು ನಮಗೆ ನಮ್ಮ ಮನೆ ಮೇಲೆ ನಂಬಿಕೆ ಫಸ್ಟ್ ಇರಬೇಕು, ಪಕ್ಕದ ಮನೆಯವ್ರ ಮೇಲೆ ಆಮೇಲೆ ನಂಬಿಕೆ ಇರಬೇಕು. ಐ ನೋ ಧನಂಜಯ್ ವೆರಿ ವೆಲ್. ವೆರಿ ರೆಪ್ಯೂಟೆಡ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ನಾವು ಹಲವು ಬಾರಿ ಅವರನ್ನು ಕನ್ಸಲ್ಟ್ ಮಾಡಿದ್ವಿ. ನನ್ನ ಗುಡ್ ಫ್ರೆಂಡ್ ಕೂಡ. ಧನಂಜಯ್ ಅವರ ಬಗ್ಗೆ ಹೇಳಿದ್ರೆ ನನಗೆ ತುಂಬ ಗೌರವ ಇದೆ, ಮೈ ಗುಡ್ ಫ್ರೆಂಡ್ ಕೂಡ. ಆದರೆ ದಿಸ್ ಲೆಟರ್ ಆಫ್ ಧನಂಜಯ್, ಈ ಲೆಟರ್ ಇದೆಲ್ಲ ನಾವು ಅಲ್ಲಿ ತೋರಿಸ್ತಾ ಇದ್ವಲ್ಲ, ಈ ಲೆಟರ್ ಆಫ್ ಧನಂಜಯ್, ಇದು ನನಗೆ ಪ್ರೆಸ್ ರಿಲೀಸ್ ಮುಖಾಂತರ ನೋಡಿದಾಗ ಐ ವಾಸ್ ಶಾಕ್ಡ್, ಲಿಟ್ರಲಿ ಶಾಕ್ಡ್. ವೈ ಮಿಸ್ಟರ್ ಧನಂಜಯ್, ಇಷ್ಟು ದೊಡ್ಡ ಸೀನಿಯರ್ ಅಡ್ವೊಕೇಟ್, ಈ ರೀತಿಯ ಪತ್ರ ಬರೆದ್ರು? ವಾಟ್ ಈಸ್ ಬಿಹೈಂಡ್ ಇಟ್ ಅಂತ. ಕಾಮನ್ ಸೆನ್ಸ್. ಇಡೀ ಭಾರತ ದೇಶದಲ್ಲಿ ನೀವು ನೋಡಿದರೆ ಬೆಸ್ಟ್ ಪೊಲೀಸಿಂಗ್ ನೋಡಿದರೆ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ವಿಲ್ ಟಾಪ್ ಬೆಸ್ಟ್ ಪೊಲೀಸಿಂಗಲ್ಲಿ. ಆ್ಯಂಡ್ ಕರ್ನಾಟಕದ ಪೊಲೀಸವರು ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ, ಮಾನನ ಇಟ್ಕೊಂಡಿದ್ದಾರೆ. ಅಂಥ ಟೈಮಲ್ಲಿ ಧನಂಜಯ್ ಅವರು ಕೇರಳ ಸರ್ಕಾರ ಹೈಕೋರ್ಟ್ಗೆ ಹೋಗಬೇಕು, ಹಾನರೇಬಲ್ ಸುಪ್ರೀಂ ಕೋರ್ಟ್ ಹೋಗಬೇಕು, ಇದರಲ್ಲಿ ಕೇರಳ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಇಂಟ್ರೆಸ್ಟ್ ತಗೊಬೇಕು ಅನ್ನುವ ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಕೇರಳದ ಇಂಟ್ರೆಸ್ಟ್ ಬಿಟ್ಬಿಡಿ, ಧನಂಜಯ್ ಇಂಟ್ರೆಸ್ಟ್ ಏನೋ ಅಂತ ಅರ್ಥ ಆಗಿಲ್ಲ. ಕೇರಳದ ಇಂಟ್ರೆಸ್ಟ್ ಬಿಟ್ಬಿಡಿಯಪ್ಪ, ಕೇರಳದವ್ರಿಗೆ ಇದರಲ್ಲಿ ಏನು ಇಂಟ್ರೆಸ್ಟ್ ಬರ್ಬೋದು? ಕೇರಳದವರು ಯಾಕೆ ಬರಬೇಕು? ಸಪೋಸ್ ನಾಳೆ ಕೇರಳದಲ್ಲಿ ಒಂದಾದರೆ ಕರ್ನಾಟಕ ಗೌರ್ಮೆಂಟ್ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಹಾಕ್ಕೊಂಡು ಕೇರಳಕ್ಕೆ ಹೋಗ್ಬೋದಾ? ಈಗ ಶಬರಿಮಲೆಯಲ್ಲಿ ಒಂದು ಆಗುತ್ತಪ್ಪ, ವರ್ಷಕ್ಕೆ ಎಷ್ಟು ಜನ ಶಬರಿಮಲೆಯಲ್ಲಿ ಸಾಯ್ತಾರೆ, ಕರ್ನಾಟಕದವ್ರು ಎಷ್ಟು ಜನ ಸಾಯ್ತಾರೆ? ನಾಳೆ ಸುಪ್ರೀಂ ಕೋರ್ಟಲ್ಲಿ ಹಾಕೊಂಡ್ಬಿಟ್ಟು ನಾವೆಲ್ಲ ಹೋಗ್ಬಿಟ್ಟು ಕೇರಳದಲ್ಲಿ ಕೂತ್ಕೊಂಡ್ರೆ ಕೇರಳ ಗೌರ್ಮೆಂಟ್ ಸುಮ್ಮನೆ ಇರುತ್ತಾ? ಇಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ಗಳು ಇದ್ರೂ ಕೂಡ, ಹಿಂದೂ ಧರ್ಮವನ್ನು ವಿರೋಧಿಸುವವರು ಇದ್ರೂ ಕೂಡ, ಟಾರ್ಗೆಟ್ ಹಿಂದೂಗಳು ಇದ್ರೂ ಕೂಡ, ಕೇರಳದ ಗೌರ್ಮೆಂಟ್ ಇದ್ರೂ ಕೂಡ, ಕೇರಳದಲ್ಲಿ ಇರುವ ಸಮ್ ಮೋರ್ ಪರ್ಸೆಂಟೇಜ್ ಆಫ್ ಹಿಂದೂಗಳಿದಾರಲ್ಲ, ದೇ ಕೆಪ್ಟ್ ಹಿಂದೂಯಿಸಮ್ ವೆರಿ ಸ್ಟ್ರಾಂಗ್ ಇನ್ ಕೇರಳ. ಆ ಕಮ್ಯುನಿಸ್ಟ್ಗಳ ಜೊತೆ ಹೋರಾಡಿ ಆದರೂ ಕೇರಳದ ಶಬರಿಮಲೆ ಆಗಲಿ, ಕೇರಳದ ಗುರುವಾಯೂರು ಆಗಲಿ, ಕೇರಳದ ಪದ್ಮನಾಭ ಟೆಂಪಲ್ ಆಗಲಿ, ಇಫ್ ಯು ಕಮ್ ಮೊನ್ನೆ ಕಾಸರಗೋಡಲ್ಲಿ ಓಪನ್ ಆಯಿತು ಒಂದು ಟೆಂಪಲ್, ಮದವೂರ ಗಣೇಶ ಅಂತ. ಕೋಟಿಗಟ್ಟಲೆ ಕರ್ನಾಟಕದವರು ನಮ್ಮವರು ದುಡ್ಡು ಹಾಕಿದ್ರು. ಅಂಥದ್ದಾಗಲಿ ದೇ ಕೆಪ್ಟ್ ಇಟ್ ವೆರಿ ಸೆಕ್ಯೂರ್ಡ್. ಅಂದರೆ ಈ ಲೆಟರ್ ಆನ್ ಇಂಟೆನ್ಷನ್ ನೋಡಿದಾಗ ಪ್ರತಿಯೊಬ್ಬ ಹಿಂದೂಗೂ, ಪ್ರತಿಯೊಬ್ಬ ಧರ್ಮಸ್ಥಳದ ಭಕ್ತನಿಗೂ ಅನಿಸಿದ್ದು, ದೇ ವಾಂಟ್ ಕಮ್ಯುನಿಸ್ಟ್ ಸಪೋರ್ಟ್ ಟು ಡಿಸ್ಟ್ರಾಯ್ ಧರ್ಮಸ್ಥಳದ ಇಮೇಜ್ ಅಂತ. ಅದು ಬಿಟ್ಟರೆ ಇದರ ಹಿಂದೆ ಯಾವ ರೀಸನ್ ಇರ್ಬೋದು ಹೇಳಿ? ಏನೋ ಕೇರಳದವರು ಅಮೆರಿಕದಿಂದ ತರಿಸ್ತಾರ ಪೊಲೀಸವರನ್ನು, FBI ಇಂದ ತರಿಸ್ತಾರ? ಅಲ್ಲ, ಕೇರಳದ ಪೊಲೀಸರು ಕೇರಳದಲ್ಲಿ ಬೀಫ್ ಮಾರ್ತಾರೆ, ಕರೆಕ್ಟ್? ತಿಂದವರಿಗೆ ಬ್ರೈನ್ ಜಾಸ್ತಿ ಇದೆ ಅಂತನ? ಅಂದರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬೀಫ್ ತಿಂದವರು ಬೇಕಂತನ? ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್? ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್? ಆ್ಯಂಡ್ ಎಗೈನ್ ಪ್ರೆಸ್ ರಿಲೀಸ್ ವಿತ್, ನೀವು ನೋಡಿ ಓಲ್ಡ್ ನಂಬರ್ಸ್ ನೋಡಿ, ಪ್ರೆಸ್ ರಿಲೀಸ್ ವಿತ್ ಅಡ್ವೊಕೇಟ್ಸ್ ನಂಬರ್ಸ್, ಫೋನ್ ನಂಬರ್. ಫಾರ್ ವಾಟ್? ಐ ನೆವರ್ ಥಾಟ್. ಎಷ್ಟೆಷ್ಟು ಎಂತೆಂಥ ಕೇಸ್ಗಳಿದ್ದಾವೆ. ಬಿಫೋರ್ ಕೇಸ್ ಇಟ್ ಸೆಲ್ಫ್, ಬಿಫೋರ್ ಇನ್ವೆಸ್ಟಿಗೇಷನ್ ಇಟ್ ಸೆಲ್ಫ್, ಈ ಹಾಸ್ಪಿಟ್ಲಲ್ಲಿ VIP-ಗಳು ಹೋದ್ಮೇಲೆ ಮಲಗ್ತಾರೆ, 5 ನಿಮಿಷಕ್ಕೆ ಪ್ರೆಸ್ ರಿಲೀಸ್ ಮಾಡ್ತಾರೆ, ಇನ್ನೂ ಬದುಕಿದ್ದಾನೆ, ಸ್ವಲ್ಪ ಬದುಕಿದ್ದಾನೆ, ಸ್ವಲ್ಪ ಉಸಿರಾಡ್ತಾ ಇದ್ದಾನೆ, ಈಗಷ್ಟೇ ಹೋದ,
ಹೌದು. ಅಂತ ಅಡ್ವೊಕೇಟ್ ಆಫೀಸಿಂದ ಪ್ರೆಸ್ ರಿಲೀಸ್ ಟು ಗೆಟ್ ದ ಪಬ್ಲಿಸಿಟಿ. This letter is almost proved everybody. So intention is not right. Correct? Intention is not right. ಇದರ ಹೋರಾಟದ ಹಿಂದಿನ ಏನು ಹೇಳ್ತೀವಿ ನಾವು, ಉದ್ದೇಶ ಇದೆ ಅಲ್ವಾ, ಅದು ದುರುದ್ದೇಶದಿಂದ ಕೂಡಿದೆ ಅನ್ನೋದನ್ನು ಇಂಥ ಲೆಟರ್ಗಳಿದೆ ಅಲ್ವಾ ಪ್ರೂವ್ ಮಾಡುತ್ತೆ. ಇಟ್ ಈಸ್ ಕ್ರಿಯೇಟ್ ಎ ಡೌಟ್ ಆನ್ ಕಾಮನ್ ಪರ್ಸನ್. ನಮಗೆ ಜ್ಞಾನೋದಯ ಆಗಿಲ್ಲ, ನಾವು ಕೌರವ ಭೀಮ ಅಲ್ಲ, ನಾವು ಇನ್ನು ಈ ಟೀಮ್ ಅವರಾಗಿ ಇನ್ನೂ ಇವ್ರಿಗೆ ಟೀಮ್ ಅಲ್ಲಾಗಿ ನಮಗೆ ಜ್ಞಾನೋದಯ ಬಂದಿಲ್ಲ. ಓಕೆ, ಆದರೆ ನಮಗೆ ಕಾಮನ್ ಸೆನ್ಸ್ ಇದೆ, ಭಕ್ತರಿಗೆ ಆಗಲಿ ಜನಗಳಿಗಾಗಲಿ ಕಾಮನ್ ಸೆನ್ಸ್ ಇದೆ. ಇದಕ್ಕೆ ಜ್ಞಾನೋದಯ ಬೇಕಿಲ್ಲ, ಇದಕ್ಕೆ ಕಾಮನ್ ಸೆನ್ಸ್ ಬೇಕು. ಈ ಮನುಷ್ಯ ಈ ಲೆಟರ್ ಬರೆದು ಹಿಂಗೆ ಬರೆದು ಏನಕ್ಕಪ್ಪ ಪೋಸ್ಟ್ ಮಾಡ್ದ ಅಂತ. ಸಪೋಸ್ ಇಫ್ ಯು ಸೇ ಪ್ರಣಬ್ ಮೋಹಂತಿ, ಹೌದಪ್ಪ ಅವರು ಕಲ್ಕತ್ತಾದವರಿದ್ದಾರೆ, ಅವರು ಕಮ್ಯುನಿಸ್ಟ್ ಮೆಂಟಾಲಿಟಿ ಇರ್ಬೋದು, ಕರೆಕ್ಟಾ, ಅವರು ಆ ಕಡೆಯವರು, ಅವರು ಹಿಂದೂಸಮ್ನ ಜೋರಾಗಿ ಏನಾದರೂ ಉಲ್ಟಾ ಮಾಡಿಬಿಟ್ರೆ ಏನಾದರೂ ನಡಿಬೋದಾ? ನಮಗೆ ಪ್ರಣಬ್ ಮೋಹಂತಿ ಬೇಕು. ನಿಮಗೆ ಅವರನ್ನೇ ಕೊಟ್ಟವ್ರೆ ಸಿದ್ದರಾಮಯ್ಯ ಅವರು, ಇಟ್ಕೊಳ್ಳಿ ಪ್ರಣಬ್ ಮೋಹಂತಿ, ಅಗಿರಿ ಅಗ್ಸುವ, ಒಳ್ಳೆ IPS ಆಫೀಸರ್, ವಿ ಆರ್ ವೆರಿ ಪ್ರೌಡ್. ಆ್ಯಂಡ್ ತಿಳ್ಕೊಳ್ಳಿ ಹೋರಾಟಗಾರರೇ, ವಿ ಆರ್ ಆಲ್ಸೋ ವೆರಿ ಹ್ಯಾಪಿ ಟು ವೆಲ್ಕಮ್ ಪ್ರಣಬ್ ಮೋಹಂತಿ ಟು ದ ಟೀಮ್ ಆಸ್ ಎ ಹೆಡ್. ನ್ಯಾಯ ಹೊರಗಡೆ ಬರಬೇಕಾದ್ರೆ ನಿಮಗೆ ತಲೆ ಕೆಡಬೇಕು, ತಲೆ ಕೆಟ್ಟಿದೆ, ಹುಚ್ಚು ಹಿಡ್ದಿದೆ, ರಿಸಲ್ಟ್ ಮಾತ್ರ ಬಾಕಿ ಇದೆ. ಆಯಿತಾ? ಇಷ್ಟೆಲ್ಲ ಆಯಿತು, ಜೂನಲ್ಲಿ ಮುಗಿಯಿತು FIR. KV ಧನಂಜಯ ಅವರು ಪ್ರೆಸ್ ರಿಲೀಸು ಮಾಡಿದರು. ಆಗ ಕಣಕ್ಕೆ ಬರುವುದೇ ಈ ಟೀಮ್. ಯಾವ ಟೀಮ್? ಕಚಡ ತಿರ್ಪೋಕಿ ಟೀಮ್. ಪುನಃ ಸೌಜನ್ಯನ ಹೆಸರಲ್ಲಿ ಹೊಟ್ಟೆ ತುಂಬಿಸಿದ, ಕೂಳೆತ್ಬಿಟ್ಟು ಬದುಕಿದ, ಹೆಣ್ಣು ಮಗಳ ರೇಪ್ ಹೆಸರಿನಲ್ಲಿ ಮನೆ ಕಟ್ಟಿದ, ಹೆಣ್ಣು ಮಕ್ಕಳ ರೇಪ್ ಹೆಸರಿನಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕಿದ, ಹೆಣ್ಣು ಮಕ್ಕಳಿನ ರೇಪ್ ಹೆಸರಲ್ಲಿ ದುಡ್ಡು ಮಾಡಿಬಿಟ್ಟು ರಾತ್ರಿ ಬಿಯರ್ ಬಾರಲ್ಲಿ ಕುಡಿದು ತೂರಾಡ್ದ, ಹೆಣ್ಣು ಮಕ್ಕಳಿನ ಮಾನದ ಹೆಸರಲ್ಲಿ ದುಡ್ಡು ಮಾಡಿಬಿಟ್ಟು ಹನಿ ಟ್ರ್ಯಾಪು ಮನಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ ಕಚಿಡಗಳು ಪುನಃ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಬರ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಫಸ್ಟ್ ಸಿಕ್ಕಾಕೊಂಡಿದ್ದೇವರು ಈ ಪ್ರೆಸ್ ಕಾನ್ಫರೆನ್ಸಲ್ಲಿ. ದಿಸ್ ಈಸ್ ನಾಟ್ ಓನ್ಲಿ ಹೋರಾಟಗಾರರು ಮತ್ತು ಅಡ್ವೊಕೇಟ್ ಮಿಂಗಲ್ ಆಗಿ ಮಾಡಿದ್ದಂತ ಹೇಳಲಿಕ್ಕೆ. ಐ ಆಮ್ ನಾಟ್ ಜಸ್ಟ್ ಅಕ್ಯೂಸಿಂಗ್, ಐ ವಿಲ್ ಗಿವ್ ಎ ಪ್ರೂಫ್. ನಾವು ಮಾಡಿದ್ದಲ್ಲ, ಸ್ಟಿಂಗ್ ಆಪರೇಷನ್ ಅಲ್ಲ, ಈ ಕಚಡಗಳು ಮಾಡಿದ ಪ್ರೆಸ್ ಕಾನ್ಫರೆನ್ಸ್ ನೋಡಿ. ನಿಮಗೆ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ ಬಿಡಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಟ್ರಸ್ಟ್ ಇದ್ದರೆ ಈ ಪ್ರೆಸ್ ಕಾನ್ಫರೆನ್ಸನ್ನು ನೋಡಿ. ಅದ್ರ ನಂತರದ ಎಪಿಸೋಡ್ ತೋರಿಸ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇವ್ರು ಎಂಥವ್ರಂತ. ತೋರಿಸಿ ಆ ಪ್ರೆಸ್ ಕಾನ್ಫರೆನ್ಸ್. ಆಗಿರುವ ಜುಲೈ 3ನೇ ತಾರೀಕಿಗೆ ಬೆಂಗಳೂರಿನ ಇಬ್ಬರು ಖ್ಯಾತ ಯುವ ವಕೀಲರು ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಬ್ಬ ವ್ಯಕ್ತಿ ನೂರಾರು ಶವಗಳನ್ನು ಅತ್ಯಾಚಾರ, ಕೊಲೆ, ಅದರಿಂದ ಈಡಾಗಿರುವಂತಹ ಸಂಶಯಾಸ್ಪದ ಶವಗಳನ್ನು ನಾನು ಹೂತಾಕಿದ್ದೇನೆ ಅಂತ ಹೇಳಿ ಆ ಒಂದು ಪತ್ರ ಸಾಮಾಜಿಕ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಅನೇಕ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸ್ತು. ಇದಾದ ನಂತರ ನಿರಂತರವಾಗಿ ಪ್ರಕ್ರಿಯೆಗಳು ನಡೀತಾ ಹೋದವು. ಪ್ರಾರಂಭದಲ್ಲಿ ಆ ಏನು ಒಂದು ಲೆಟರ್ ಇತ್ತು ಅದೊಂದು ಫೇಕ್ ಇರ್ಬೋದು ಅಂತ ಕೆಲವೊಬ್ಬರು ಸಂಶಯನ ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಅದನ್ನು ದೃಢೀಕರಣ ಮಾಡೋದಕ್ಕೆ
ಸ್ವತಃ ಆ ಒಂದು ಬೆಂಗಳೂರಿನಿಂದ ವಕೀಲರ ನಿಯೋಗವೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ SP ಅವರ ಕಚೇರಿಗೆ, ಜಿಲ್ಲಾ SP ಕಚೇರಿಗೆ ಭೇಟಿ ನೀಡಿ ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಪಟ್ವಿ. ಆನಂತರ ಆ ಥರ ಒಂದು ಪತ್ರ ಬಂದಿದ್ದು ನಿಜ ಮತ್ತು ಅಡ್ವೊಕೇಟ್ಗಳು ಕೂಡ ಬಂದಿದ್ದಾರೆ ಅಂಥೇಳಿ ಸ್ವತಃ ಪೊಲೀಸ್ ವರಿಷ್ಠರ ಕಚೇರಿಯಿಂದನೇ ಪತ್ರಿಕಾ ಪ್ರಕಟಣೆಗಳು ಬಂದು, ಅದಾದ ನಂತರ ಒಂದು FIR ಕೂಡ ದಾಖಲಾಯಿತು. ಇದು ಈ ಇಡೀ ಪ್ರಕ್ರಿಯೆ ಏನಾಗಿದೆ, ಬರೀ ನಮ್ಮ ರಾಜ್ಯ ಅಲ್ಲ, ದೇಶ ಅಲ್ಲ, ಜಗತ್ತಿನಾದ್ಯಂತ ಅತ್ಯಂತ ಸಂಚಲನವನ್ನು ಮೂಡಿಸಿದೆ. ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂತಹ ಕನ್ನಡಿಗರು ಕೂಡ ಇದ್ರ ಬಗ್ಗೆ ನಮ್ಗೆ ಕೇಳ್ತಾ ಇದ್ದಾರೆ. ಮಾಧ್ಯಮದವರು ಕೂಡ ಸೌಜನ್ಯ ಹೋರಾಟಗಾರರಿಗೆ ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನಿರಂತರವಾಗಿ ಇಲ್ಲಿ ನಡ್ತಕ್ಕಂತಹ ಸೌಜನ್ಯ ನ್ಯಾಯದ ಹೋರಾಟ ಇರ್ಬೋದು, ವೇದವಲ್ಲಿ ಪ್ರಕರಣ, ಪದ್ಮಲತಾ ಪ್ರಕರಣ, ಆನೆ ಮಾವುತ ಪ್ರಕರಣ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದು ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ತಂಡ. ಸುಮಾರು ಜನ ಪತ್ರಕರ್ತರು ಕೇಳಿದರು, ನೀವು ಯಾಕೆ ಸುಮ್ಮನೆ ಇದ್ದೀರಿ, ಇಷ್ಟೊಂದು ಸಂಚಲನವನ್ನು ಮೂಡಿಸಿದೆ. ಸಹಜವಾಗಿ, ಯಾಕಂತ ಹೇಳಿದರೆ ಅದನ್ನು ಆ ಮಾಹಿತಿಗಳನ್ನು ಕೇಳಿಬಿಟ್ರೆ ಈ ರಕ್ತ ಪ್ರತಿಯೊಬ್ಬ ನಾಗರಿಕರು ಕೂಡ ಆಕ್ರೋಶದಿಂದ ಪ್ರತಿಯೊಬ್ಬರ ರಕ್ತ ಕುದಿತಾ ಇದೆ. ಯಾಕಂದರೆ ಅವನು ಹೇಳಿದ್ದು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ, ಅತ್ಯಾಚಾರ ಕೊಲೆಯಿಂದ ಒಳಗಾದಂಥ ಇವ್ರನ್ನ ನಾವು ಹೂತು ಹಾಕಿದ್ದೇವೆ, ಆನಂತರ ಭಿಕ್ಷುಕರನ್ನು ನಾನು ಹೂತು ಹಾಕಿದ್ದೇನೆ, ಕೊಲೆ ಮಾಡಲಾಗಿದೆ. ಅದು ಕಂಪ್ಲೇಂಟ್ ನೋಡಿಬಿಟ್ರೆ ನಿಜವಾಗಲೂ ಯಾರಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಹೀಗಾಗಿ ಸ್ಪಷ್ಟೀಕರಣ ಕೇಳ್ತಾ ಇದ್ದಾರೆ, ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಅದರ ಸಲುವಾಗಿ ಸ್ಪಷ್ಟೀಕರಣ ಕೊಡೋದಕ್ಕೆ ಮತ್ತು ನಮ್ಮ ನಡೆ ಏನು ಅದರ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇವತ್ತು ಲೈವ್ನಲ್ಲಿ ಬಂದು ಮಾಧ್ಯಮದ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಮತ್ತು ಎಲ್ಲ ಸಾರ್ವಜನಿಕರ ಗಮನಕ್ಕೆ, ಸೌಜನ್ಯ ಹೋರಾಟಗಾರರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ನಾವು ಯಾಕೆ ನಿರಂತರವಾಗಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ, ನಾವು ಗಮನಿಸ್ತಾ ಇದ್ದೀವಿ. ಆದರೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರೆ, ಆ ನ್ಯಾಯವಾದಿಗಳು ತಕ್ಷಣವೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದಾರೆ. ಏನೇ ಬೆಳವಣಿಗೆ, ಪೊಲೀಸ್ ಇಲಾಖೆಯ ಜೊತೆಗೆ ಏನೇ ಬೆಳವಣಿಗೆ ಆದರೂ ತಕ್ಷಣಕ್ಕೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದಾರೆ. ಆನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ತಕ್ಷಣಕ್ಕೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದಾರೆ. ಪಾರದರ್ಶಕತೆಯನ್ನು ಕಾಯ್ದುಕೊಂಡು ಬರಲಾಗ್ತಾ ಇದೆ. ಇಲ್ಲಿ ಯಾವುದು ಕೂಡ ನಮಗೆ ಮುಚ್ಚಿಡ್ತಾರೆ ಅನ್ನುವಂಥ ಸಂಶಯ ಬರ್ತಾ ಇಲ್ಲ. ನಾವು ಯಾವತ್ತಿಗೂ ಕೂಡ ವಿನಾಕಾರಣ ಯಾರನ್ನೂ ದೂಷಣೆ ಮಾಡಿಲ್ಲ. ಹೀಗಾಗಿ ನಮಗೆ ವಿಶ್ವಾಸ ಇದೆ, ಈಗಿನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠರ ಕಾರ್ಯವೈಖರಿಯ ಬಗ್ಗೆ, ಅವರ ನಡೆಗಳು, ಪಾರದರ್ಶಕತೆ ನಡೆಯ ಬಗ್ಗೆ ಮತ್ತು ಅದೇ ರೀತಿ ಧರ್ಮಸ್ಥಳ SHO ಠಾಣಾಧಿಕಾರಿ ಯಾರಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಮ್ಗೆ ನಂಬಿಕೆ ಇದೆ. ಯಾವತ್ತಿಗೂ ಕೂಡ ವಿನಾಕಾರಣ ಅಲ್ಲ ಸಲ್ಲದ ಆರೋಪವನ್ನು ನಾವು ಯಾರ ಬಗ್ಗೆನೂ ಕೂಡ ಮಾಡಿಲ್ಲ, ಇನ್ನು ಮುಂದೆನೂ ಕೂಡ ಮಾಡೋದಿಲ್ಲ. ಹೀಗಾಗಿ ನಾವು ಸುಮ್ಮನೆ ಇದ್ದೇವೆ. ಅಂದರೆ ನಾನು ಅದನ್ನು ಎತ್ತಿಕೊಡ್ತೇನೆ ಅಂತ ಹೇಳಿ ಅರ್ಜಿ ಹಾಕಿದರೂ ಕೂಡ ಒಂದು ಸುಮೋಟೋ ಕೇಸ್ ದಾಖಲು ಮಾಡದಂಥ ಒಂದು ಪರಿಸ್ಥಿತಿ ಈ ರಾಜ್ಯದ ಕಾನೂನಿನಲ್ಲಿ ಆಗಲಿ, ಒಂದು ಪೊಲೀಸ್ ಇಲಾಖೆಗಳಲ್ಲಿ ಆಗಲಿ, ಸರ್ಕಾರದಲ್ಲಿ ಆಗಲಿ ಇನ್ನೂ ಯೋಚನೆ ಬಂದಿಲ್ಲ ಅಂತ ಹೇಳಿದರೆ ಒಂದು ದೊಡ್ಡ ನೋವಿನ ಸಂಗತಿ ಅಂತ ಹೇಳಿದರೆ, ಏನೋ ವೇದಾವಲ್ಲಿ ಪ್ರಕರಣದಿಂದ ಹಿಡಿದು ಇವತ್ತು ಸೌಜನ್ಯನ ಪ್ರಕರಣದವರೆಗೆ ಏನು ಸುಮ್ಮನೆ ಕೂತಿದ್ದಾರೋ ಎಲ್ಲವನ್ನು ಮುಚ್ಚಿ, ಅದೇ ರೀತಿ ಇವತ್ತು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ದೊಡ್ಡ ಟೀಮು KV ಧನಂಜಯರು ಅಂತ ಹೇಳಿದರೆ ಸಾಮಾನ್ಯ ಟೀಮ್ ಅಲ್ಲ. ಈ ದೇಶದ ಎಷ್ಟೋ ಭ್ರಷ್ಟ ರಾಜಕಾರಣಿಗಳಿಗೆ ಜೈಲಿನ ದ್ವಾರವನ್ನು ತೋರಿಸಿದಂಥ ಒಂದು ವಕೀಲರ ದೊಡ್ಡ ತಂಡ ಅದು. ನಾನು ಅದನ್ನು ಗಮನಿಸ್ತಾ ಇದ್ದೇನೆ, ಕಳೆದ 21 ದಿವಸಗಳಿಂದ ಗಮನಿಸ್ತಾ ಇದ್ದೇನೆ. ಈ ಸಲ ಸೌಜನ್ಯನಿಗೆ ಮತ್ತು ಬಾಕಿ ಎಲ್ಲ ಇದಕ್ಕೂ ವೇದವಲ್ಲಿ ಪದ್ಮಲತನಿಗೂ ನ್ಯಾಯ ಸಿಗಬಹುದು ಅನ್ನುವಂಥ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಕೂತ್ರೆ 21 ದಿವಸಗಳಿಂದ ನಾಳೆ 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 ಅಂತ ಹೇಳಿ ನಾವು ಮತ್ತೆ ಈ ಪ್ರಕಾರವಾಗಿ ಸನ್ಮಾನ್ಯ KV ಧನಂಜಯ ಸರನ್ನು ನಾವು ಭೇಟಿಯಾದವು. ನಿನ್ನೆ ಮೊನ್ನೆಯಲ್ಲಿ ನಾವು ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಇದು ಇನ್ನೂ ಏನೋ ನೀವು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ರಿ, ನಾವು ಕಾನೂನಿನ ಹೋರಾಟ ಮಾಡಿದ್ರು ಕೂಡ ಒಂದು ಜಟಿಲವಾಗಿ ಈ ವ್ಯವಸ್ಥೆ ನಡೀತಾ ಇದೆ, ಇದಕ್ಕೆ ಸಾರ್ವಜನಿಕರು ಕೂಡ ಒಂದು ನಿಮ್ಮ ಒಂದು ಏನು ಸೌಜನ್ಯ ಹೋರಾಟಗಾರರ ಒಂದು ಬೆಂಬಲವೂ ಕೂಡ ನಮಗೆ ಬೇಕು ಅನ್ನುವಂಥ ಒಂದು ಮನವಿಯನ್ನು ನಮ್ಮ ಹತ್ರ ಮಾಡಿದ್ರು ನಿನ್ನೆ. ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಇಟ್ಕೊಂಡೆ ನಾವು
ಏನು ಒಂದು ದೊಡ್ಡ ಮಟ್ಟದ ಲಕ್ಷಾಂತರ ಜನರು ಇವತ್ತು ಈ ವಕೀಲರ ತಂಡದ ಒಟ್ಟಿಗೆ ಸೇರಿಕೊಂಡು ಆದಷ್ಟು ಬೇಗ ಏನು ಕಾನೂನು ರೀತಿ